ಕೆರೆಗೋಡು ಗ್ರಾಮದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಹನುಮ ಧ್ವಜವನ್ನ ತೆಗೆಯಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರುವಂತಹ ಇವರು ಕೇಸರಿ ಧ್ವಜ ಯಾವುದೋ ಪಕ್ಷದ ಸಂಘಟನೆಯದ್ದಲ್ಲ, ಸಾವಿರಾರು ವರ್ಷದಿಂದ ಬಂದಂತಹ ದೇಶದ ಧರ್ಮದ ಧ್ವಜ ಇದು. ಪಂಚಾಯಿತಿಯ ಒಮ್ಮತದಿಂದ ಹಾರೈಸಿದ ಹನುಮ ಧ್ವಜವನ್ನ ತೆರವುಗೊಳಿಸಿದ್ದಾರೆ. ಇದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ಕೇಸರಿ ಅಂದ್ರೆ ಕೆಂಡ ಕಂಡಂತೆ ಕಾಣ್ತಾ ಇದೆ. ಕೇಸರಿ ಅಂದ್ರೆ ತ್ಯಾಗ, ಸಂಸ್ಕೃತಿ ಮತ್ತು ಸಮೃದ್ಧಿಯ ಪ್ರತೀಕ. ಅದು ಯಾವುದೋ ಬಿಜೆಪಿಯ ಆರ್ಎಸ್ಎಸ್ ನ ಧ್ವಜವಲ್ಲ. ಧರ್ಮ ಧ್ವಜವನ್ನ ಗೌರವಿಸೋದು ಕಾಂಗ್ರೆಸ್ ಮೊದಲು ಕಲಿತುಕೊಳ್ಬೇಕು. ಧರ್ಮ ಧ್ವಜದ ಮೇಲೆ ನಿಮಗೆ ಯಾಕೆ ಇಷ್ಟೊಂದು ಸಿಟ್ಟು? ಕಾಂಗ್ರೆಸ್ ದ್ವೇಷ ಸಾಧಿಸಿದಷ್ಟು ಹಿಂದೂ ಸಮಾಜ ಕೆರಳುತ್ತೆ, ನಿಮ್ಮ ವಿರುದ್ಧವೇ ನಿಲ್ಲುತ್ತೆ, ನಿಮ್ಮನ್ನೇ ದ್ವೇಷಿಸುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಪ್ರಮೋದ್ ಮುತಾಲಿಕ್. ಇನ್ನು ಸಾಲದಕ್ಕೆ ಹನುಮ ಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಿ. ಈ ಲಾಠಿ ಚಾರ್ಜ್ ಯಾಕೆ ಮಾಡಬೇಕಿತ್ತು? ಅವರೇನು ಕಲ್ಲನ್ನ ಎಸೆದಿದ್ರಾ? ಗಲಾಟೆ ಮಾಡಿದ್ದರಾ? ಧ್ವಜ ತೆಗೆದಿದ್ದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ ಅಷ್ಟೇ. ನಿಮ್ಮ ನಡೆಯನ್ನ ನಾವು ವಿರೋಧಿಸಬಾರದಾ? ವಿರೋಧಿಸುವ ಹಕ್ಕು ನಮಗೆ ಇಲ್ವಾ? ಅಧಿಕಾರ ಇದೆ ಅಂತ ಅವರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ ಅಂತ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ.